ಕಮಲ್ ಹಾಸನ್ ಬಗ್ಗೆ ಏನಂದ್ರು ನಟ ಶಿವಣ್ಣ? ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೊಟ್ಟಿರುವಂತಹ ಸ್ಪಷ್ಟನೆ ಏನ್ ಗೊತ್ತಾ? ಎಸ್, ಕಮಲ್ ಹಾಸನ್ ಬಗ್ಗೆ ಏನಂದ್ರು ನಟ ಶಿವಣ್ಣ? ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೊಟ್ಟಿರುವಂತಹ ಸ್ಪಷ್ಟನೆ ಏನು? ಕಮಲ್ ಹಾಸನ್ ಹೇಳಿರುವಂತಹ ಸಮರ್ಥನೆಯನ್ನ ಮಾಡ್ತಾ ಇಲ್ಲ. ಅಂದ್ರೆ ಕಮಲ್ ಹಾಸನ್ ಹೇಳಿದ್ದನ್ನ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಕನ್ನಡ ಭಾಷೆಯ ಬಗ್ಗೆ ಮಾತನಾಡಿದ್ದಾರೆ ಎಂದಾಗ ಚಪ್ಪಾಳಿಯನ್ನ ತಟ್ಟಿರೋದು ನಿಜ. ಈ ಸಂದರ್ಭದಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ಲಿಲ್ಲ. ನಟ ಶಿವರಾಜ್ ಕುಮಾರ್ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಸ್, ನಟ ಶಿವರಾಜ್ ಕುಮಾರ್ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಆ ಒಂದು ಕಾರಣಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಕೂಡ ಕಮಲ್ ಹಾಸನ್ ಹೇಳಿರುವಂತಹ ವಿಚಾರವನ್ನ ನೋಡಿ ಚಪ್ಪಾಳೆ ತಟ್ಟಿದ್ದು ಕೂಡ ಉಂಟು. ಅದರ ಬಗ್ಗೆ ಶಿವರಾಜ್ ಕುಮಾರ್ ಈ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪ್ರಪ್ರಥಮವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಅವರು ತಮ್ಮ ನಾಲಿಗೆಯನ್ನ ಹರಿಬಿಡುತ್ತಾರೆ. ಏನು ಅಂತಂದ್ರೆ ಮಾತೃಭಾಷೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎನ್ನುವಂತಹ ವಿಚಾರವನ್ನ ಕಮಲ್ ಹಾಸನ್ ಅವರು ಮಾತನಾಡ್ತಾರೆ. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದು ಬೇರೆ ಬೇರೆ ಭಾಷೆಗಳೆಲ್ಲವನ್ನೂ ಕೂಡ ಕಲಿತು ಆ ಒಂದು ಭಾಷೆಯಲ್ಲಿ ಅವರು ಸಿನಿಮಾಗಳನ್ನ ಮಾಡಿ ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ ತದಾದ ನಂತರ ತಮ್ಮ ತಮಿಳು ನಾಡಿನ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೇನು, ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಎನ್ನುವಂಥದ್ದು. ಶಿವರಾಜ್ ಕುಮಾರ್ ಎದುರಿಗೆ ಆ ಮಾತನ್ನ ಹೇಳಿದಾಗ ಶಿವರಾಜ್ ಕುಮಾರ್ ಅದರ ಬಗ್ಗೆಯಾಗಿ ಏನು ನಕಾರಾತ್ಮಕವಾಗಿ ಏನು ಮಾತನಾಡದೆ ಚಪ್ಪಾಳಿಯನ್ನ ತಟ್ಟಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಅವರ ಒಂದು ಥಗ್ ಲೈಫ್ ಎನ್ನುವಂತಹ ಸಿನಿಮಾವನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ, ಬಾಯ್ಕಟ್ ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಆ ಒಂದು ಸಿನಿಮಾ ಎಲ್ಲೂ ಕೂಡ ಪ್ರಸಾರವಾಗೋದಿಲ್ಲ ಅಂತ ಹೇಳಿ ಕರವೇ ಕಾರ್ಯಕರ್ತರು ಮುಖಂಡರು ಹೋರಾಟವನ್ನ ಮಾಡಿದ್ದುಂಟು. ಅವರು ಸಾರಿ ಕೇಳಬೇಕು ಅಂತ. ಆದರೆ ಕಮಲ್ ಹಾಸನ್ ಏನ್ ಮಾಡಿದ್ರು? ಸಾರಿ ಕೇಳಲಿಲ್ಲ. ನಾನು ಸಾರಿ ಕೇಳಿದ್ದನ್ನ ನಾನು ಕೇಳೋದಿಲ್ಲ, ನಾನು ಮಾತಾಡಿದ ಸರಿ ಇತ್ತು ಅನ್ನುವಂತಹ ಮಾತನ್ನ ಆಡಿದ್ರು. ಈಗ ಶಿವರಾಜ್ ಕುಮಾರ್ ಈ ವಿಚಾರವಾಗಿ ಬೈಟ್ ಅನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. When I went to the function, I did not know what was going on, what was hearing. And they are showing the clippings, how you know, as if I am clapping for that. And that type of tricks don't try to show in front of me. I am an actor. I can find out. ಕಲಾವಿದರಿಗೆ ಇಲ್ಲ, ಅದು ಅವ್ರ ಭಾಷೆ ಯಾವ್ದೋ ಮಾತಾಡ್ತಿದ್ರೆ ಆ ಭಾಷೆ ಟೈಮ್ಲಿ ಕ್ಲಾಪ್ ಮಾಡಿ. No. I was clapping because he told he was my chikkappa. One thing, when I went to the function, I did not know what was going on, what was hearing. And they are showing the clippings, how you know, as if I am clapping for that. And that type of tricks don't try to show in front of me. I am an actor. I can find out. ಕಲಾವಿದರಿಗೆ ಇಲ್ಲ, ಅದು ಅವ್ರ ಭಾಷೆ ಯಾವ್ದೋ ಮಾತಾಡ್ತಿದ್ರೆ ಆ ಭಾಷೆ ಟೈಮ್ಲಿ ಕ್ಲಾಪ್ ಮಾಡಿ. No. I was clapping because he told he was my chikkappa. One thing, when I went to the function, I did not know what was going on, what was hearing. And they are showing the clippings, how you know, as if I am clapping for that.
And that type of- ಶಿವರಾಜ್ ಕುಮಾರ್ ಅವ್ರು ಹೇಳ್ತಾ ಇರೋದು ಅವ್ರು ನನ್ನ ಚಿಕ್ಕಪ್ಪ, ಆ ಒಂದು ಕಾರಣಕ್ಕೆ ನಾನು ಕ್ಲಾಪ್ ಮಾಡಿದ್ದೀನಿ. ನನಗೆ ಅದ್ರ ಬಗ್ಗೆ ಅಂದ್ರೆ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿ ಅಂದಾಗ ನಾನು ಚಪ್ಪಾಳೆ ಹೊಡೆದಿದ್ದೆ. ಅಲ್ಲಿ ಏನ್ ನಡೀತಿತ್ತು ಅಂತ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಾ ಇರ್ಲಿಲ್ಲ. ಆ ಕ್ಲಿಪ್ಪಿಂಗ್ ಅನ್ನ ನೋಡಿದ್ರೆ ಅವ್ರು ಹೇಳೋ ಮಾತಾಡಿದ ತಕ್ಷಣ ನಾನು ಚಪ್ಪಾಳೆ ಹೊಡೆದಿರೋ ತರ ಇತ್ತು. ನಾನು ಕೂಡ ಆಕ್ಟರ್ ಆಗಿದ್ದೀನಿ, ನನ್ಗೆ ಈ ಗಿಮಿಕ್ಗಳೆಲ್ಲ ಗೊತ್ತಿದೆ ಅನ್ನುವಂತಹ ವಿಚಾರವನ್ನ ಶಿವರಾಜ್ ಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದು. ಕಮಲ್ ಹಾಸನ್ ಅವರು ಈ ಹಿಂದೆ ಸಾರಿ ಕೇಳಿ ಅಂತ ಹೇಳಿದಾಗ ಇಲ್ಲ ನಾನು ಸಾರಿ ಕೇಳೋದಿಲ್ಲ, ನಾನು ಮಾತನಾಡಿದ್ದು ಪ್ರೀತಿಯಿಂದ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಹಾಗೆ ಅದಕ್ಕೆ ಸಬೂಬನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ ಸರಿಯಾಗತ್ತೆ. ಆದರೆ ಈಗ ಶಿವರಾಜ್ ಕುಮಾರ್ ಅವರು ಹೇಳ್ತಾ ಇರೋದು ನಾನು ಯಾವಾಗ ಚಪ್ಪಾಳೆ ಹೊಡೆದಿದ್ದೀನಿ ಅನ್ನೋದು ಗೊತ್ತಿದೆ. ಕನ್ನಡದ ಬಗ್ಗೆ ಮಾತನಾಡಿದಾಗ ನಾನು ಚಪ್ಪಾಳೆ ಹೊಡಿತೀನಿ, ಯಾಕಂದ್ರೆ ಅವ್ರು ನನ್ನ ಚಿಕ್ಕಪ್ಪ ಇದ್ದ ಹಾಗೆ ಎನ್ನುವಂತಹ ವಿಚಾರವನ್ನ ಶಿವರಾಜ್ ಕುಮಾರ್ ಅವರು ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ರು. ಶಿವರಾಜ್ ಕುಮಾರ್ ಅವರು ಈ ಪ್ರತಿಕ್ರಿಯೆ ನೀಡಿಲ್ಲ, ಇದ್ರ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿ ಹಲವಾರು ಜನ ಮಾತನಾಡ್ತಾ ಇದ್ರು. ಅದಕ್ಕೆಲ್ಲದಕ್ಕೂ ಕೂಡ ಶಿವರಾಜ್ ಕುಮಾರ್ ಅವರು ಉತ್ತರವನ್ನ ನೀಡಿದ್ದಾರೆ. ಈಗ ಆಲ್ರೆಡಿ ನೀಡಿದ್ದಾರೆ. ಏನು ಅಂತಂದ್ರೆ ನಾನು ಕನ್ನಡದ ಬಗ್ಗೆ ಮಾತನಾಡಿದ್ದಕ್ಕೆ ಚಪ್ಪಾಳೆಯನ್ನ ಹೊಡೆದಿದ್ದು, ಅಲ್ಲಿ ಏನಾಯ್ತು ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ, ಕೇಳಿಸಿಲ್ಲ ಎನ್ನುವಂತಹ ಮಾತುಗಳನ್ನೆಲ್ಲ ಆಡಿದ್ದಾರೆ. ಹಾಗೆ ಅವರು ನನ್ನ ಚಿಕ್ಕಪ್ಪ ಇದ್ದ ಹಾಗೆ ಎನ್ನುವಂತಹ ವಿಚಾರವನ್ನು ಕೂಡ ಶಿವರಾಜ್ ಕುಮಾರ್ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಕನ್ನಡ ಭಾಷೆಯ ಬಗ್ಗೆ ಮಾತನಾಡಿದ್ದಾರೆ ಎಂದಾಗ ನಾನು ಚಪ್ಪಾಳೆ ನೀಡಿದ್ದು ನಿಜ. ಆ ಸಂದರ್ಭದಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನಟ ಶಿವರಾಜ್ ಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.